ಮಂಡ್ಯ ತಾಲೂಕಿನ ಕಚ್ಚಿಗಿರೆ ಗ್ರಾಮದ ಶ್ರೀ ಶನೀಶ್ವರ ಸ್ವಾಮಿ ದೇವಾಲಯದ 41ನೇ ವರ್ಷದ ಜಾತ್ರಾ ಮಹೋತ್ಸವವು ಫೆಬ್ರವರಿ 28 ಮತ್ತು ಮಾರ್ಚ್ 1ರಂದು ನಡೆಯಲಿದೆ ಎಂದು ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ಮಂಜುನಾಥ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಾತ್ರಾ ಮಹೋತ್ಸವದ ಅಂಗವಾಗಿ ಫೆಬ್ರವರಿ 28ರಂದು ಬೆಳಿಗ್ಗೆ 7:30ರಿಂದ ದೇವಾಲಯದಲ್ಲಿ ವಿವಿಧ ಧಾರ್ಮಿಕ ಕೈಂಕರ್ಯಗಳು ನೆರವೇರಲಿವೆ. ಮಧ್ಯಾಹ್ನ 12 ಗಂಟೆಗೆ ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ, ಮಧ್ಯಾಹ್ನ 2ರಿಂದ 5 ಗಂಟೆವರೆಗೆ ತಲೆಮುಡಿ ಸೇವೆ ನಡೆಯಲಿದೆ ಎಂದು ಮಾಹಿತಿ ನೀಡಿದರು. ರಾಸಪುತ್ರ ಪ್ರಸನ್ನವರು ಕೂಡ ಪ್ರಧಾನ ಅರ್ಚಕರಾಗಿ ನಿರಂತರವಾದ ಸೇವೆಗಳನ್ನು ಮಾಡ್ಕೊಂಡು ಬರ್ತಿದ್ದಾರೆ. ಶಿವರಾತ್ರಿಯಾದ 15 ದಿನಕ್ಕೆ ಪ್ರತಿ ವರ್ಷ ಜಾತ್ರಾ ಮಹೋತ್ಸವವನ್ನು ಮಾಡ್ತಾರೆ. ಈ ವರ್ಷ 28ನೇ ತಾರೀಕು ಶನಿವಾರ ಮಂಡ್ಯದ ಕಚ್ಚಿಗೆರೆ ಗ್ರಾಮದಲ್ಲಿ ಪೂಜೆ ಪ್ರಾರಂಭ ಆಗ್ತಿದೆ. 1ನೇ ತಾರೀಕುವರೆಗೂ ಕೂಡ, ಭಾನುವಾರದವರೆಗೂ ಕೂಡ ಭಾಳ ವಿಶೇಷವಾಗಿ ನಡೀತಿದೆ. ಆ ಒಂದು ಜಾತ್ರಾ ಮಹೋತ್ಸವ ಸುಮಾರು 10,000ಕ್ಕೂ ಹೆಚ್ಚು ಜನ ಬರ್ತಾರೆ. ಆ ದಿನ ಬೆಳಿಗ್ಗೆ ಕರಿಯಣ್ಣ ಕೆಂಚಣ್ಣ ದೇವರುಗಳ ಮಡಿ ಸೇವೆ ಇರ್ತದೆ, ಹೋಮಗಳು ಇರುತ್ತೆ ಮತ್ತು ಶ್ರೀಕಾಂತ್ ತಂಡದ ಬಾಪೂಜಿಯವರ ನೇತೃತ್ವದಲ್ಲಿ ಸುಗಮ ಸಂಗೀತ ಕಾರ್ಯಕ್ರಮ ಕೂಡ ಇರುತ್ತೆ. ಅದರ ಜೊತೆಗೆ ಸಂಜೆ ಹೊತ್ತಿಗೆ ನಮ್ಮ ಜಿ ಕನ್ನಡ ಖ್ಯಾತಿಯ ಗುರುರಾಜ್ ಅವರ ಜ್ಞಾನ ಗುರುರಾಜ್ ಅವರಿಂದ ಭಕ್ತಿಗೀತೆಗಳು ಇರುತ್ತೆ. ಅದರ ಜೊತೆಗೆ ನಮ್ಮ ಮಿಮಿಕ್ರಿ ಗೋಪಿ ಅವರಿಂದ ಹಾಸ್ಯ ಕಾರ್ಯಕ್ರಮ ಇರುತ್ತೆ. ಅಂದು ವಿಶೇಷವಾಗಿ ದೇವರಿಗೆ ಶಾಸ್ತ್ರೀಯ ಸಂಗೀತದ ಕುರಿತು ಭಗವಂತನಲ್ಲಿ ಪ್ರಾರ್ಥನೆ ಮಾಡುವಂಥದ್ದು ಕೂಡ ಇರುತ್ತೆ. ಅದರ ಜೊತೆಗೆ ವಿಶೇಷವಾದಂಥ ಅಲಂಕಾರದೊಂದಿಗೆ ಈ ಜಾತ್ರಾ ಮಹೋತ್ಸವ ಪ್ರಾರಂಭ ಆಗ್ತದೆ. ಆ ಜಾತ್ರಾ ಮಹೋತ್ಸವ ಉದ್ಘಾಟನೆಗೆ ಅಂಗವಾಗಿ ರಂಗೋಲಿ ಸ್ಪರ್ಧೆಗಳು ಕೂಡ ಇಟ್ಕೊಂಡಿದ್ದಾರೆ ಮತ್ತು ಹಲವಾರು ಕ್ರೀಡೆಗಳನ್ನು ಹಮ್ಮಿಕೊಂಡು ಬಹುಮಾನ ವಿತರಣೆ ಮತ್ತು ಜಾತ್ರಾ ಮಹೋತ್ಸವದ ಉದ್ಘಾಟನೆಯನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ರವಿಕುಮಾರ್ ಗಣಿಗ ಅವರು ಮತ್ತು ಕನ್ನಡ ಅಭಿವೃದ್ಧಿ ಮಹಿಳಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಆಗಿರುವಂಥ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂಥ ಶ್ರೀಮತಿ ನಾಗಲಕ್ಷ್ಮಿ ಚೌಧರಿ ಅವರು ಬರ್ತಿದ್ದಾರೆ. ಅದರ ಜೊತೆಗೆ ಮಂಡ್ಯ ಜಿಲ್ಲೆ ಹಲವಾರು ಪ್ರಮುಖ ಪಕ್ಷದ ನಾಯಕರುಗಳು ಮತ್ತು ವಿವಿಧ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಮಾಡಿದಂಥ ಸಾತ್ನೂರು ಕಿರುಚಿತ್ರ ನಿರ್ದೇಶಕ ಕಿರಣ್ ರಾಜ್ ಅವರಿಗೆ, ಜೊತೆಗೆ ನಮ್ಮ ಏನು ಆರ್ಮಿ 18 ವರ್ಷ ಆರ್ಮಿ ಕೆಲಸವನ್ನು ಮುಗಿಸಿ ಸೈನಿಕ ಕೆಲಸವನ್ನು ಮುಗಿಸಿ ಬಂದಂಥ ಇಟ್ನಳ್ಳಿ ಕೊಪ್ಪಳು ಯೋಗೇಶ್ ಅವರಿಗೆ ಮತ್ತು ಇಬ್ಬರಿಗೆ ವಿಶೇಷವಾಗಿ ಅಭಿನಂದನಾ ಸಮಾರಂಭ ಇರುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಜಿಲ್ಲೆಯ ಜನ ಭಾಗವಹಿಸಬೇಕು. ಹಿಂದೇನೂ ವರ್ಷ ಭಾಳ ಅದ್ಧೂರಿಯಾದ ಕಾರ್ಯಕ್ರಮ ಇತ್ತು. ಈ ವರ್ಷವೂ ಕೂಡ ಭಾಳ ಅರ್ಥಗರ್ಭಿತವಾದಂಥ ಕಾರ್ಯಕ್ರಮ ಜಾತ್ರಾ ಮಹೋತ್ಸವ. ಅಂದು ರಾತ್ರಿಯೇ ಸುಮಾರು 5,000ಕ್ಕೂ ಹೆಚ್ಚು ಜನರಿಗೆ ಅನ್ನ ವಿತರಣೆ ಮಾಡುವಂಥದ್ದು, ಪ್ರಸಾದ ವಿನಿಯೋಗ ಮಾಡುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಮಂಡ್ಯ ಜಿಲ್ಲೆಯ ಜನ ಭಕ್ತಿಪೂರ್ವಕವಾಗಿ ಬಂದು ಶನೇಶ್ವರ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂಥೇಳಿ ನಾವು ಆಡಳಿತ ಮಂಡಳಿ ಮತ್ತು ಶನೇಶ್ವರ ದೇವರ ಭಕ್ತ ಮಂಡಳಿಯಿಂದ ವಿನಂತಿಪೂರ್ವಕವಾಗಿ ನಾನು ಮಂಡ್ಯ ಜಿಲ್ಲೆಯ ಜನತೆಗೆ ಮತ್ತು ಎಲ್ಲ ಮಾಧ್ಯಮ ಮಿತ್ರರಿಗೆ, ಸ್ನೇಹಿತರಿಗೆ, ಬಂಧುಗಳಿಗೆ ನಾವು ಪ್ರೀತಿಪೂರ್ವಕ ಗೋಷ್ಠಿಯಲ್ಲಿ ದೇವಾಲಯದ ಪ್ರಧಾನ ಅರ್ಚಕ ಪ್ರಸನ್ನ, ಮಹಾಂತಪ್ಪ, ಕಿರಣ್ ರಾಜ್, ನಿತಿನ್, ಶಿವು ಇದ್ದರು.